ಒಂದ್ ಕಡೆ ನಿಮ್ಮಪ್ಪ ಮತ್ತೆ ನಿಮ್ಮ ಹುಡುಗಿಯ ಮಧ್ಯೆನೇ ಸಂಘರ್ಷ ನಡೆಯುತ್ತೆ. ಒಬ್ರು ಸ್ವಾಭಿಮಾನ, ಇನ್ನೊಂದ್ ಕಡೆ ಗೆಲುವಿನಗೋಸ್ಕರ ಏನ್ ಬೇಕಾದ್ರೂ ಮಾಡುವಂತಹ ಅಪ್ಪ. ಸೊ ಅವ್ರಿಬ್ಬರನ್ನ ಹೇಗ್ ನಿಭಾಯಿಸ್ತೀರಾ ನಿಮ್ಮ ಪಾತ್ರದ ಮೂಲಕ ಅಂತ? ಅದೇ ತುಂಬಾ ಚಾಲೆಂಜಿಂಗ್ ಇರೋದು. ಇವಾಗ ಸದ್ಯಕ್ಕೆ ಅದನ್ನ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡ್ಬೇಕು. ಅಂದ್ರೆ ಒಂದು ಹುಡುಗಿ ಇನ್ನೊಂದು ಹುಡುಗಿಗೋಸ್ಕರ ಅಲ್ಲಿ ಫೈಟ್ ಮಾಡ್ತಾಳೆ. ಒಂದು ನ್ಯಾಯಕ್ಕೋಸ್ಕರ ಫೈಟ್ ಮಾಡುವಂಥದ್ದು. ಇಲ್ಲಿ ಇಲ್ಲ, ನಾನು ಸೋಲಿಲ್ಲದ ಸರದಾರ ಅನ್ನೋ ರೀತಿಯಲ್ಲಿ ನಮ್ಮ ಅಪ್ಪ ಹೋಗ್ತಾರೆ. ಬಟ್ ಜನಕ್ಕೆ ಗೊತ್ತಿರುತ್ತೆ ಯಾವ ಸೈಡ್ ಅವರು ಸಪೋರ್ಟ್ ಮಾಡ್ತಾರೆ ಅನ್ನೋದು. ಜನ ನಿರ್ಧಾರ ಮಾಡ್ತಾರೆ. ಆ್ಯಂಡ್ ಡೆಫಿನೆಟ್ಲಿ ಅದು ಅದೊಂದು ಹುಡುಗಿ ಸೈಡಲ್ಲೇ ಹೋಗುತ್ತೆ. ಬಟ್ ನೋಡ್ಬೇಕು ಯಾವ ಥರ ಕತೆ ತಗೊಂಡು ಹೋಗುತ್ತೆ. ನಾನು ಯಾರ ಕಡೆ ಇರ್ತೀನಿ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಕತೆ ಹೆಂಗೆ ಹೋಗುತ್ತೆ ನಾನು ಹಂಗೆ ಹೋಗ್ಬೇಕಾಗತ್ತೆ. ಸೊ ಇವಾಗ ಪ್ರೋಮೋದಲ್ಲಿ ಸದ್ಯಕ್ಕೆ ನಿಮಗೆ ತೊಂದರೆ ಮಾಡಿರೋ ಆ ಹುಡುಗಿನ ನಾನು ಬಿಡಲ್ಲ ಅಂತ ಹೇಳಿದ್ದೀನಿ. ಬಟ್ ಆ ಹುಡುಗಿನೇ ನಾನು ಲವ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ಒಂದು ಸಿಚುವೇಶನು ಅಪ್ಪಗೆ ಗೊತ್ತಾದಾಗ, ಆ ಹುಡುಗಿನೇ ಇವ್ನು ಲವ್ ಮಾಡ್ತಿದೆ ಅಂತ ಗೊತ್ತಾಗ ಇನ್ನೆಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು. ತುಂಬಾ ಥರದ ಟ್ವಿಸ್ಟ್ ಇದೆ. ನಮ್ಮ ಮನೇಲಿ ತುಂಬಾ ಜನ ಇದ್ದಾರೆ. ಒಂದು 16 ಪೀಪಲ್ ಇದ್ದೀವಿ ನಾವು. ಸೊ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಒಳ್ಳೆ ಒಳ್ಳೆ ಒಂದು ಇದು ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲರೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋವಂಥ ಒಂದು ಕ್ಯಾರೆಕ್ಟ್ರೆ. ಸೊ ಆ ಥರ ಹೋಗುತ್ತೆ. ತುಂಬಾ ಸಸ್ಪೆನ್ಸ್ ಇದೆ. ಒಂದ್ ಕಡೆ ಹೇಳ್ತಾ ಇದ್ರಿ ಈಗಷ್ಟೇ, ಪ್ರೋಮೋ ಮೂಲಕನೇ ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ರು. ಸೊ ಒಂದ್ ಕಡೆ ಅಪ್ಪನ್ಗೆ ಅವಮಾನ ಮಾಡ್ತೀನಿ ಅನ್ನುವಂತ ಹೊರಟಿರುವಂತ ಹುಡುಗಿ ಅದೇ ಹುಡುಗಿನೇ ಲವ್ ಮಾಡ್ತಾರೆ ಅಂತ. ಸೊ ಪ್ರೋಮೋದಲ್ಲೇ ಹೈಲೈಟ್ ಆಗ್ತದೆ. ಸೊ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗುವಂತ ಚಾನ್ಸಸ್ ಇದೆ ಪ್ರೋಮೋದಲ್ಲೇನೆ ಒಂದು ಹೈಪ್ ಕ್ರಿಯೇಟ್ ಮಾಡಿದ್ಮೇಲೆ. ಸೊ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಯಾವ ರೀತಿ ನಿಭಾಯಿಸ್ತೀರಾ ಅಂತ? ಎಕ್ಸ್ಪೆಕ್ಟೇಷನ್ ನಿಭಾಯಿಸೋದು ಆ್ಯಕ್ಚುಲಿ ಕಷ್ಟನೇ. ಅಂದರೆ ಜನಕ್ಕೆ ಹೆಂಗೆ ಬೇಕೋ ಆ ರೀತಿಯಾಗಿ ನಾವು ಅಂದರೆ ಅದನ್ನೆಲ್ಲ ಮ್ಯಾಮ್ ನೋಡ್ಕೊಳ್ತಾರೆ. ಡಿರೆಕ್ಷನ್ ಡಿಪಾರ್ಟ್ಮೆಂಟಿಂದ ಕತೆ ಹೆಂಗಿದೆ ಅದನ್ನು ಜನಕ್ಕೆ ಯಾವ ಥರ ಕೊಡಬೇಕನ್ನೋದು ಅವರು ಡಿಸೈಡ್ ಮಾಡ್ತಾರೆ. ಜನ ಹೆಂಗೆ ರಿಸೀವ್ ಮಾಡ್ತಾರೋ ನಾವು ಅದೇ ಥರ ಕೊಡಬೇಕಾಗತ್ತೆ. ಸೊ ಆ ರೀತಿಯಾಗಿ ವರ್ಕ್ ಮಾಡ್ತಾರೆ. ಆ್ಯಂಡ್ ನಾವು ಕೂಡ ಮಾಡಬೇಕಾಗತ್ತೆ. ಡೆಫಿನೆಟ್ಲಿ ನನಗಂತೂ ಕಾನ್ಫಿಡೆನ್ಸ್ ಇದೆ ಈ ಕತೆನ ನೀವು ಅಕ್ಸೆಪ್ಟ್ ಮಾಡೇ ಮಾಡ್ತೀರಾ. ಆ್ಯಂಡ್ ಎಲ್ಲರೂ ಕೂತ್ಕೊಂಡು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಹೇಳಿ, ಇದೇ ಮಂಡೆಯಿಂದ ಭಾರ್ಗವ್ LLB ಬರ್ತಾ ಇದೆ 8:30ಗೆ. ಸೊ ನಮಗೆ ನೀವೆಲ್ರಿಗೂ ಸಪೋರ್ಟ್ ಮಾಡಿರೋ ಥರ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಜನಗಳಿಗೆ ಬಿಟ್ಟಿದ್ದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.